ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾಯಸು ಸರ್ವದಾ ಎನ್ನುವಂತೆ ಎನ್ನ ಮನದಾಳದಲ್ಲಿ ವಿಘ್ನೇಶ್ವರನ ಧ್ಯಾನಿಸುತ್ತ ಸನ್ 2025-26ನೇ ಸಾಲಿನ ನವೋದಯ ತರಬೇತಿಯ ಯಶೋಗಾಥೆಯ ಪ್ರಸ್ತುತಿ ನಿಮ್ಮ ಮುಂದೆ. ನಮ್ಮ ಶಾಲೆಯಲ್ಲಿ ಸನ್ 2025-26ನೇ ಸಾಲಿನ ಬಡ ಮಕ್ಕಳಿಗಾಗಿ ಮತ್ತು ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳಿಗಾಗಿ ಉಚಿತ ನವೋದಯ ತರಬೇತಿಗಳನ್ನು ಜೂನ್ 16, 2025ರಂದು ಗ್ರಾಮದ ಗುರು ಹಿರಿಯರು ಎಲ್ಲರ ಉಪಸ್ಥಿತಿಯಲ್ಲಿ ಆರಂಭಿಸಲಾಯಿತು. ನಿರಂತರವಾಗಿ 6 ತಿಂಗಳವರೆಗೆ 9 ಜನ ಶಿಕ್ಷಕರು ತರಬೇತಿಯನ್ನು ನೀಡಿದರು. ಒಟ್ಟು 42 ಜನ ವಿದ್ಯಾರ್ಥಿನಿಯರು ಉಚಿತ ನವೋದಯ, ಮೊರಾರ್ಜಿ ದೇಸಾಯಿ, ಆದರ್ಶ ಶಾಲೆಗಳು ಹಾಗೂ ಇನ್ನಿತರೆ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ತರಬೇತಿಯನ್ನು ಪಡೆದುಕೊಂಡರು. ದಿನಾಂಕ 28/6/2025ರಂದು ಪ್ರಥಮ ಪಾಲಕರ ಸಭೆ ನಡೆಸಿ ನವೋದಯ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಕುರಿತಾದಂಥ ಮಾಹಿತಿಯನ್ನು ಪಾಲಕರಿಗೆ ನೀಡಲಾಯಿತು. ನಂತರ 30/10/2025ರಂದು ಎರಡನೇ ಪಾಲಕರ ಸಭೆ ನಡೆಸಿ ಪರೀಕ್ಷೆಯ ಬಗ್ಗೆ ತಿಳುವಳಿಕೆ ನೀಡಲಾಯಿತು. ಎಲ್ಲ ವಿದ್ಯಾರ್ಥಿಗಳಿಗೂ ರಿಯಾಯಿತಿ ದರದಲ್ಲಿ ನವೋದಯ ಪುಸ್ತಕಗಳನ್ನು ತರಿಸಿಕೊಡಲಾಯಿತು. ಮೊದಲ ಬಾರಿಗೆ ಶಾಲಾ ಪೂರ್ವ ಅವಧಿ ಹಾಗೂ ಶಾಲಾ ನಂತರದ ಅವಧಿಗಳನ್ನು ತರಬೇತಿಯನ್ನು ನೀಡಲಾಯಿತು. ತದನಂತರ ಪೂರ್ಣ ಅವಧಿಗಳನ್ನು ತರಬೇತಿಯು ಅತ್ಯಂತ ಯಶಸ್ವಿಯಾಗಿ ನಡೆಸಲಾಯಿತು. ಒಂದು ದಿನ ಬಿಡದೆ ಶನಿವಾರ ಶಾಲಾ ಅವಧಿಯ ನಂತರ ಮತ್ತು ರವಿವಾರದ ದಿನ ಹಾಗೂ ದಸರಾ ರಜೆಯ ಅವಧಿಗಳಲ್ಲಿಯೂ ಕೂಡ ನಿರಂತರವಾಗಿ ತರಗತಿಗಳು ನಡೆದಿದ್ದು ಅತ್ಯಂತ ಸಂತೋಷದ ವಿಷಯವಾಗಿದೆ. ತರಬೇತಿಯ ಅವಧಿಯಲ್ಲಿ ಮಾನಸಿಕ ಸಾಮರ್ಥ್ಯ, ಗಣಿತ ಮತ್ತು ಕನ್ನಡವನ್ನು ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಲಾಯಿತು. ಪ್ರತಿಯೊಂದು ಪಾಠದ ನಂತರ ಪ್ರತ್ಯೇಕ ಘಟಕ ಪರೀಕ್ಷೆ ನಡೆಸಲಾಯಿತು. ಈ ಪರೀಕ್ಷಾ ಪೂರ್ವ ಅವಧಿಯಲ್ಲಿ ಒಟ್ಟು 86 ಮಾನಸಿಕ ಸಾಮರ್ಥ್ಯದ ಪರೀಕ್ಷೆಗಳು, 37 ಕನ್ನಡ ಪರೀಕ್ಷೆಗಳು, 33 ಗಣಿತ ಪರೀಕ್ಷೆಗಳು, ಒಟ್ಟಾರೆ ಸುಮಾರು 156ಕ್ಕಿಂತಲೂ ಹೆಚ್ಚು ಮಾದರಿ ಪರೀಕ್ಷೆಗಳನ್ನು ನಡೆಸಲಾಯಿತು. ಇದು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಭಯ ಹೋಗಲಾಡಿಸಲು ಆತ್ಮವಿಶ್ವಾಸವನ್ನು ಉಂಟು ಮಾಡಿತು. ಶಾಲೆಯಿಂದಲೇ ನವೋದಯ ಪರೀಕ್ಷೆಗೆ ಉಚಿತವಾಗಿಯೇ ಅರ್ಜಿ ಹಾಕಿಕೊಡಲಾಯಿತು ಹಾಗೂ ಉಚಿತವಾಗಿ ಹಾಲ್ ಟಿಕೆಟ್ಗಳನ್ನು ಡೌನ್ಲೋಡ್ ಮಾಡಿಕೊಡಲಾಯಿತು. ನಿರಂತರ 6 ತಿಂಗಳ ತರಬೇತಿ ಮುಗಿದ ನಂತರ ಶಾಲೆಯಲ್ಲಿ ನಡೆದ ಪರೀಕ್ಷಾ ಪೂರ್ವ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದ 3 ಜನ ವಿದ್ಯಾರ್ಥಿನಿಯರಾದ ಕುಮಾರಿ ಜಿಯಾ ನದಾಫ್, ಕುಮಾರಿ ಸ್ವಾತಿ ಕರಿಕಟ್ಟಿ, ಕುಮಾರಿ ಪ್ರಕೃತಿ ಕಾಡನ್ನವರ್ ಈ ವಿದ್ಯಾರ್ಥಿನಿಯರಿಗೆ ಶಾಲೆಯಿಂದ ಹಾಗೂ ಗ್ರಾಮ ಪಂಚಾಯಿತಿ ಕರಿಕಟ್ಟಿ ವತಿಯಿಂದ ಬಹುಮಾನಗಳನ್ನು ನೀಡಿ ಪ್ರೋತ್ಸಾಹಿಸಲಾಯಿತು. ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಎನ್ನುವಂತೆ ಮೊದಲ ಬಾರಿಗೆ ಉಚಿತವಾಗಿ ನಡೆದ ಈ ತರಬೇತಿಯಲ್ಲಿ ಪ್ರಯೋಜನ ಪಡೆದ 2 ವಿದ್ಯಾರ್ಥಿಗಳಾದ ಕುಮಾರಿ ಸ್ವಾತಿ ಕರಿಕಟ್ಟಿ 87.50 ಮತ್ತು ಮೈತ್ರಾ ದುಪ್ತಾಳ್ 85 ಅಂಕವನ್ನು ಪಡೆದು ನವೋದಯ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟರೆ, ಮಾನಸಿಕ ಸಾಮರ್ಥ್ಯದ ವಿಷಯದಲ್ಲಿ ಕುಮಾರ್ ಸಮರ್ಥ್ ಅರೆಬೇಡರ್, ಕುಮಾರ್ ಶಿವರಾಜ್ ಲಂಗೋಟಿ 50ಕ್ಕೆ 50 ಅಂಕಗಳನ್ನು ಪಡೆದು ಒಂದು ಹೆಮ್ಮೆಯ ಸಂಗತಿಯಾಗಿದೆ. ಅದರಂತೆ ಆದರ್ಶ ಶಾಲೆ ಸವದತ್ತಿಯ ಪ್ರವೇಶ ಪರೀಕ್ಷೆಯಲ್ಲಿ 2 ವಿದ್ಯಾರ್ಥಿನಿಗಳಾದ ಕುಮಾರಿ ಜಿಯಾ ನದಾಫ್ ಮೊದಲ ಸುತ್ತಿನಲ್ಲಿ ಆಯ್ಕೆಯಾಗಿದ್ದು, ತದನಂತರ ಕುಮಾರಿ ಸ್ವಾತಿ ಕರಿಕಟ್ಟಿ 3ನೇ ಪಟ್ಟಿಯಲ್ಲಿ ಆಯ್ಕೆಯಾಗಿದ್ದಾಳೆ. ಜೊತೆಗೆ 4 ಮತ್ತು 5ನೇ ಆಯ್ಕೆ ಪಟ್ಟಿಯಲ್ಲಿ ಸರಿಸುಮಾರು 5ರಿಂದ 6 ಜನ ವಿದ್ಯಾರ್ಥಿಗಳು ಆಯ್ಕೆಯಾಗುವುದು ಬಹುತೇಕ ಖಚಿತವಾಗಿದೆ. ಸನ್ 2026-27ನೇ ಸಾಲಿನ
2ನೇ ಹಂತದ ನವೋದಯ, ಮುರಾರ್ಜಿ ಆದರ್ಶ ಶಾಲೆಗಳ ಪರೀಕ್ಷೆಗೆ ನಮ್ಮ ಶಾಲೆಯಲ್ಲಿ ತರಬೇತಿ ಪ್ರಾರಂಭವಾಗಿದ್ದು, ಅದರ ಸದುಪಯೋಗವನ್ನು ಕರಿಕಟ್ಟಿ ಗ್ರಾಮದ ಜನರು ಪಡೆದುಕೊಳ್ಳಬೇಕಾಗಿದ್ದು, ಇದೊಂದು ನಿಮಗೆ ಸುವರ್ಣ ಅವಕಾಶವೆಂದರೆ ತಪ್ಪಾಗಲಾರದು ಎಂದು ಹೇಳುತ್ತಾ, ನಮ್ಮ ಶಾಲೆಯ ಶಿಕ್ಷಕರ ಅವಿರತ ಪ್ರಯತ್ನ ಮತ್ತು ನಿಮ್ಮ ಸಹಕಾರ ಇದ್ದರೆ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಹಲವಾರು ಪರೀಕ್ಷೆಗಳಲ್ಲಿ ಉತ್ತೀರ್ಣ ಹೊಂದಿ ಶಾಲೆ ಹಾಗೂ ಊರಿನ ಕೀರ್ತಿ ಪತಾಕೆ ಹಾರಿಸುವಲ್ಲಿ ಯಾವುದೇ ಸಂದೇಹವಿಲ್ಲ ಎನ್ನುತ್ತಾ ಇತಿಶ್ರೀ ಹಾಡುತ್ತೇನೆ. ಜೈ ಹಿಂದ್.